ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಗದಗ ಜಿಲ್ಲೆ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಹಿಂಗಾರು ಹಂಗಾಮಿನಲ್ಲಿ ರೈತರು ಬೆಳೆದ ಕಡಲೆ ಬೆಳೆದ ರೈತರ ಜಮೀನಿಗೆ ಭೇಟಿ ನೀಡಿದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಕೃಷಿ ವಿಜ್ಞಾನಿಗಳು ಗ್ರಾಮದ ರೈತರಿಗೆ ಸಲಹೆ ಕೊಟ್ಟಿದ್ದಾರೆ. ಕಡಲೆ ಬೆಳೆಯನ್ನ ಪರಿಶೀಲಿಸಿ ಕಡಲೆ ಬೆಳೆಗೆ ಸಿಡಿ ರೋಗವನ್ನ ಕಂಡುಹಿಡಿದು ಸಿಡಿ ರೋಗ ತಡೆಗಟ್ಟಲು ನಿಮ್ಮ ಜಮೀನಿನ ಮಣ್ಣು ಪರೀಕ್ಷೆ ಮಾಡಿಸಬೇಕು. ಬಿತ್ತನೆ ಸಮಯದಲ್ಲಿ ರೈತರು ಬೀಜ ಉಪಚಾರವನ್ನ ಮಾಡಿ ಬಿತ್ತನೆ ಮಾಡಬೇಕು. ಕಡಲೆ ಬೆಳೆಗೆ ಕೀಟ ಬಾಧೆ ಕಂಡುಬಂದಲ್ಲಿ ಒಳ್ಳೆಯ ಗುಣಮಟ್ಟದ ಟ್ರೈಕೋಡರ್ಮ್ ಔಷಧಿಯನ್ನ ಸಿಂಪಡಣೆ ಮಾಡಬೇಕು ಅಂತ ಧಾರವಾಡ ಜಿಲ್ಲಾ ಕೃಷಿ ವಿಜ್ಞಾನಿಗಳು ಸಲಹೆ. ಗದಗ ಜಿಲ್ಲಾ ಗದಗ ತಾಲೂಕು ತಿಮ್ಮಾಪುರ ಗ್ರಾಮದ ರೈತ. ನಮ್ಮ ಬೆಟಗೇರಿ ಹೋಬಳಿಯ ಕೃಷಿ ಇಲಾಖೆಯಿಂದ BGD ಎಂಬ ಒಂದು ಡೆಮೋ ಬೀಜವನ್ನು ನಮ್ಮ ಗ್ರಾಮಕ್ಕೆ ನೀಡಿದ್ರು. ಆ ಬೀಜವನ್ನು ನಾವು ಬಿತ್ತನೆ ಮಾಡಿದಾಗ ಈಗ ಬಿತ್ತನೆ ಮಾಡಿದ್ವಿ. ಈಗ ಒಳ್ಳೆಯ ಫಸಲು ಬರುವ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಕಳೆದ ವರ್ಷ ನಾವು ಇಲ್ಲೇ ಲೋಕಲ್ ಬೀಜ ಬಿಚ್ಚಿದಾಗ ಅದು ಇಷ್ಟು ಕವಲು ಹೊಡೆದಿದ್ದಿಲ್ಲ. ಈ BGD ನಾವು ಈಗ ಏನು ಹಾಕಿವಪ್ಪ ಅಂದ್ರೆ ಈ ವರ್ಷ ಇದು ಒಳ್ಳೆಯ ಒಂದು ನೋಡ್ರಿ, ಇಲ್ಲಿ ನೀವೇ ನೋಡ್ಬೋದು ಈ ವಿಡಿಯೋದಾಗ ಇಷ್ಟು ಎತ್ತರ ಕಡ್ಲಿ ಬೆಳೆದೈತಿ. ಇದಕ್ಕೆ ಕೃಷಿ ಇಲಾಖೆಯಿಂದ ನೀಡಿದಂಥ ನ್ಯಾನೋ ಯೂರಿಯಾ, ನ್ಯಾನೋ DAP ಮತ್ತು ಶಾವಿಗೆ ಇವನ್ನೆಲ್ಲ ಸಿಂಪಡಣೆ ಮಾಡಿವಿ. ಸಿಂಪಡಣೆ ಮಾಡಿದ ಕಾರಣ ಇಷ್ಟು ಒಂದು ಫಸಲು ಬೆಳೆ ಚಾನ್ಸಸ್ ಆಗೈತಿ. ಆಮೇಲೆ ಕಡ್ಲಿ ಏನಪ್ಪ ಅಂದ್ರೆ ಸೀದಾ ಬೆಳೆದಿಲ್ಲ, ಕವಲು ಹೊಡೆದೈತಿ. ಹಿಂಗೆ ಗುಂಪಾಗಿ ಸಾಲಿಗೆ ಸಾಲು ತಳಕಿ ಬಿದ್ದವು ಅಂತಾರಲ್ಲ, ಹಂಗೆ ಬಿದ್ದೈತಿ ಇದು ಕಡ್ಲಿ. ಈಗ ನಾವು ಅಲ್ಲಿ ಈಗ 2ನೇ ಸ್ಪೇರ್ ಮಾಡೀವಿ. ಒಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ DAP ಹಾಕಿದ್ವಿ. ಆಮೇಲೆ ಈಗ ಮತ್ತೆ ಟಾನಿಕ್ ಸಹಿತ ಇದಕ್ಕೆ ಸೇರಿಸಿ ಹೊಡೆದಾಗ ಇದು ಒಂದು ಉತ್ತಮ ಫಸಲು ಬರುವ ಚಾನ್ಸಸ್ ಐತಿ. ಆಮೇಲೆ ಮುಂದೆ ನಮಗೆ ಕಟಾವು ಹಂತಕ್ಕೆ ಬಂದಾಗ ಲೇಬರನ್ನು ಕೈ ಕೊಡುವ ಹಂತದಲ್ಲಿ ಇದ್ದಾಗ ನಾವು ಇದನ್ನು ಮಿಷನ್ನಲ್ಲಿ ಕಟಾವು ಮಾಡ್ಬೋದು. ಅಷ್ಟು ಎತ್ತರ ಈ ಕಡ್ಲಿ ಬೆಳೆದೈತೆ ಅಂತ ನಾವು ಹೇಳ್ಬೋದು. ಈ ಸಂದರ್ಭದಲ್ಲಿ ತಳಿಶಾಸ್ತ್ರಜ್ಞ ಡಾಕ್ಟರ್ ಮೋಳಗಿ ಹಾಗೂ ರೈತ ಸಂಘದ ಗದಗ ಜಿಲ್ಲಾಧ್ಯಕ್ಷ ಯಲ್ಲಪ್ಪ H. ಬಾಬರಿ, ಕೃಷಿ ಅಧಿಕಾರಿ ಬಸವರಾಜೇಶ್ವರಿ ಸಜ್ಜನರ, ರಮೇಶ್ ಜತ್ತಿ ಹಾಗೂ ರೈತರು ಆದ ಶರಣಪ್ಪ ಜೋಗಿನ, ಹಾಲಪ್ಪ ಗದಗ, ಹುಚ್ಚೀರಪ್ಪ ಜೋಗಿನ, ಶ್ರೀಕಾಂತ್ ಗುಡ್ಲಾನೂರು, ಮಾರುತಿ ಜೋಗಿನ, ಗಿರೀಶ್ ಗುಡ್ಲಾನೂರು ಮತ್ತಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.